ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಾವು ಭಾರತದಲ್ಲಿ ಬದುಕ್ತಾ ಇದ್ದೀವಾ ಅಥವಾ ಉತ್ತರ ಕೊರಿಯಾದಲ್ಲಿ ಬದುಕ್ತಾ ಇದ್ದೀವಾ ಅಥವಾ ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಬುದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇಲ್ಲಿ ಒಂದು ಮನವಿಯನ್ನು ಕೂಡ ಸಲ್ಲಿಸೋದಕ್ಕೂ ನಮ್ಮ ರಾಜ್ಯದಲ್ಲಿ ಒಂದು ಪರ್ಮಿಷನನ್ನು ಪಡೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಇದೆಯಾ ಗೊತ್ತಾಗ್ತಾ ಇಲ್ಲ. ಎಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಪವರ್ ಇದೆ ಎಂಬುವ ಕಾರಣದಿಂದಾಗಿ ಈಗೆಲ್ಲ ಮಾಡ್ತಾ ಇದ್ದಾರಾ ಅಥವಾ ಸಾರ್ವಜನಿಕರಿಗೆ ಇಲ್ಲಿ ಬದುಕೋದಕ್ಕೆ ಅವಕಾಶಗಳೇ ಇಲ್ವಾ ಅಥವಾ ನಮ್ಮ ಅಭಿಪ್ರಾಯವನ್ನು ಮನವಿ ರೂಪದಲ್ಲಿ ಒಂದು ಅಧಿಕಾರಿಗಳಿಗೆ ಸಲ್ಲಿಸುವಂಥ ಹಕ್ಕು ನಮಗಿಲ್ವಾ? ಇಂತಹದ್ದೊಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸ್ನೇಹಿತರೆ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಅಂತಹದ್ದೆಲ್ಲವೂ ಕೂಡ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಕೂಡ ಅದು ಗೊತ್ತಿದೆ, ನಿಮ್ಮ ಎಲ್ಲರೂ ಗಮನಕ್ಕೂ ಕೂಡ ಅದಿದೆ. ಆ ಒಂದು ವಿಚಾರದ ಕುರಿತಾಗಿ ನಾನು ಹೆಚ್ಚು ಮಾತನಾಡೋದಿಲ್ಲ. ಬದಲಿಗೆ ಇವತ್ತು ಒಂದು ಶಾಂತಿಯುತವಾದಂತಹ ಒಂದು ಮನವಿಯನ್ನ ಸ್ನೇಹಿತರೆ, ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಬೆಳ್ತಂಗಡಿ ಇವರು ಏನು ಮಾಡ್ತಾರೆ ಅಂತಂದ್ರೆ, ಸೌಜನ್ಯ ಪರ ಹೋರಾಟಗಾರರ ವಿರುದ್ಧ ಅನೇಕ ಕೇಸುಗಳು, ಸುಳ್ಳು ಕೇಸುಗಳು ದಾಖಲಾಗ್ತಾ ಇದ್ದಾವೆ. ಅವುಗಳನ್ನೆಲ್ಲವನ್ನು ಕೂಡ ತಡಿಬೇಕು, ಅವುಗಳನ್ನೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಮನವಿಯನ್ನ ಇವತ್ತು ಬೆಳ್ತಂಗಡಿ ತಹಸೀಲ್ದಾರ್ ಕಚೇರಿಗೆ ಕೊಡೋದಕ್ಕೆ, ಒಂದು ಮನವಿಯನ್ನು ಕೊಡೋದಕ್ಕೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯವರು ಮುಂದಾಗ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಮನವಿಗೂ ಕೂಡ ನೀವು ಪರ್ಮಿಷನ್ ಪಡೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಹೋಗ್ತಾ ಇರುವಂಥವರನ್ನು ತಡೆಯೋದಕ್ಕೆ ಮುಂದಾಗ್ತಾರೆ. ನಿಜಕ್ಕೂ ಇದೊಂದು ಎಂತಹ ಘೋರ ದುರಂತ. ನಾವು ನಿಜಕ್ಕೂ ಯಾವ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಯಾವ ಒಂದು ಸಂವಿಧಾನದಲ್ಲಿ ಬದುಕ್ತಾ ಇದ್ದೀವಿ, ಸಂವಿಧಾನದಲ್ಲಿ ನಾವು ಯಾವುದೇ ರೀತಿಯಾದಂತಹ ಒಂದು ಮನವಿ ಕೂಡ ಕೊಡಬೇಕಾದ್ರೂ ಪರ್ಮಿಷನ್ ಪಡೆದುಕೊಳ್ಬೇಕಾದಂಥ ವ್ಯವಸ್ಥೆ ಇದೆಯಾ ಗೊತ್ತಾಗ್ತಾ ಇಲ್ಲ. ಇದು ಎಂತಹ ಒಂದು ಪ್ರಕರಣ ಅಥವಾ ಇದು ಎಂತಹ ಒಂದು ಘೋರ ದುರಂತ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ. ಸೌಜನ್ಯ ಹೋರಾಟಗಾರನ ಹತ್ಯೆಗೂ ವ್ಯವಸ್ಥಿತ ಷಡ್ಯಂತರದ ವಿರುದ್ಧ ಮತ್ತು ಕಾನೂನು ಬಾಹಿರವಾಗಿ ಮಹೇಶನನ್ನ ವಿರುದ್ಧ ಹೊರಡಿಸಿದ ಗಡೀಪಾರು ಆದೇಶವನ್ನು ಹಿಂಪಡೆಯಲು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ದಿನಾಂಕ 27/10/2025 ಅಂದರೆ ಸೋಮವಾರ ಮಿನಿ ವಿಧಾನಸೌಧ ಬೆಳ್ತಂಗಡಿ ತಾಲೂಕು ಸಮಯ ಬೆಳಿಗ್ಗೆ 10:30ಗೆ ಒಂದು ಸಮಯವನ್ನು ಈ ಹಿಂದೂ ರಾಷ್ಟ್ರೀಯ ಜಾಗರಣ ವೇದಿಕೆಯವರು ನೀಡಿದರು. ಇದರ ಉದ್ದೇಶ ಇಷ್ಟೇ, ಮಹೇಶ್ ತಿಮರೋಡಿಯವರನ್ನ ಆಗಿರ್ಬೋದು ಅಥವಾ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಅನೇಕ ಕೇಸುಗಳು ದಾಖಲಾಗ್ತಾ ಇದ್ದಾವೆ. ಯಾವ ಕಾರಣದಿಂದಾಗಿ ದಾಖಲಾಗ್ತಾ ಇದ್ದಾವೆ? ಅವುಗಳನ್ನೆಲ್ಲವನ್ನು ಕೂಡ ಕಡಿಮೆ ಮಾಡಬೇಕು, ಅವುಗಳನ್ನೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು, ಎಲ್ಲವನ್ನು ಕೂಡ ತೆಗೆದುಹಾಕಬೇಕು ಅನ್ನೋ ರೀತಿಯಲ್ಲಿ ಒಂದು ಮನವಿ ಪತ್ರವನ್ನು ತಹಸೀಲ್ದಾರ್ ಕಚೇರಿಗೆ ಕೊಡೋದಕ್ಕೂ ಕೂಡ ನಾವು ಪರ್ಮಿಷನ್ ಪಡೆದುಕೊಳ್ಬೇಕು ಅಂತಂದ್ರೆ ಇದೆಂತಹ ವ್ಯವಸ್ಥೆ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ. ಇನ್ನು ಅಲ್ಲಿ ಬಂದಿರತಕ್ಕಂತಹ ಒಂದಿಷ್ಟು ಜನಗಳು ಅಂದರೆ ಹಿಂದೂ ಜಾಗರಣ ವೇದಿಕೆಯವರು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಂದಿಲ್ಲ, ಬದಲಿಗೆ ಒಂದು ಮನವಿಯನ್ನು ಸಲ್ಲಿಸೋದಕ್ಕೆ ಬಂದಿದ್ದೀವಿ. ಮನವಿಯನ್ನು ಸಲ್ಲಿಸೋದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನನ್ನು ನಾವು ಕೇಳಬೇಕಾಗಿರ್ತಕ್ಕಂಥದ್ದೇನಿಲ್ಲ. ಕೇವಲ ಒಂದು 4-5 ಜನಗಳು ನಾವು ಕಚೇರಿ ಒಳಗಡೆ ಹೋಗ್ತೀವಿ, ನಾವು ಇದನ್ನು ಮನವಿಯನ್ನು ಕೊಡ್ತೀವಿ, ಮನವಿಯನ್ನು ಅವರು ಸ್ವೀಕಾರ ಮಾಡಿ ಆದ ಬಳಿಕ ನಾವು ಶಾಂತಿಯುತವಾಗಿ ಮತ್ತೆ ವಾಪಸ್ ಬರ್ತೀವಿ ಅನ್ನೋ ರೀತಿಯಲ್ಲಿ ಪೊಲೀಸರಿಗೆ ಹೇಳ್ತಾರೆ. ಆದರೆ ಪೊಲೀಸರು ಯಾವುದೇ ರೀತಿಯಾಗಿ ಸ್ಪಂದನೆ ಕೂಡ ಮಾಡೋದಕ್ಕೆ ಮುಂದಾಗೋದಿಲ್ಲ. ಅಂತಂದರೆ ಇದೆಂತಹ ದೇಶ, ಇದೆಂತಹ ಕಾನೂನು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಬುದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಬಿಟ್ಟಿದೆ. ಸೊ ಅಲ್ಲಿ ಬಂದಿರತಕ್ಕಂತಹ ಜನಗಳು ಹೇಳ್ತಾರೆ, ನಾವು ಯಾವುದೇ ರೀತಿಯಾದಂಥ ಪ್ರತಿಭಟನೆ ಮಾಡೋದಿಲ್ಲ, ನಮ್ಮಿಂದ ಏನಾದರೂ ಸಮಸ್ಯೆಗಳಾದರೆ ನಮ್ಮನ್ನು ಬಂಧಿಸಿ ನಮ್ಮ ಮೇಲೆ ಕೇಸ್ಗಳನ್ನು ಹಾಕಿ, ಆದರೆ ಯಾವುದೇ ಕಾರಣಕ್ಕೂ ಇಲ್ಲ ಸಲ್ಲದ ಒಂದು ಕಾರಣವನ್ನು ನೀಡಿ ನಮ್ಮ ಮೇಲೆ ಕೇಸ್ ಹಾಕೋದಕ್ಕೆ ಮುಂದೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಜನಗಳು ಅಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡ್ತಾರೆ. ಇನ್ನು ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ, ಒಂದು ವೇಳೆ ಕಾನೂನು ಬಾಹಿರ ಚಟುವಟಿಕೆ ಆದರೆ ಖಂಡಿತವಾಗಿ ನಮ್ಮ ಮೇಲೆ ಕೇಸ್ ಹಾಕಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಇದು ಯಾವುದಕ್ಕೂ ಕೂಡ ಬಗ್ಗದ ಅಥವಾ ಇವು ಯಾವುದನ್ನೂ ಕೂಡ ಆಲಿಸದ ಕೆಲವು ಪೊಲೀಸರು, ಅಲ್ಲಿನ ಒಂದು ಅಧಿಕಾರಿಗಳು ಏನು ಹೇಳ್ತಾರೆ, ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತೀನಿ, ಎಲ್ಲರೂ ಕೂಡ ವಾಪಸ್ ಹೋಗಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಯೋಚನೆ ಮಾಡಲೇಬೇಕಾಗಿದೆ. ಇನ್ನು ಅದೇ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿ ಬೆಂಬಲಿಗರಾಗಿರ್ತಕ್ಕಂಥವರು ಅಥವಾ ಸೌಜನ್ಯ ಪರ ಹೋರಾಟಗಾರರಾಗಿರ್ತಕ್ಕಂಥ ಕೆಲವೊಂದಿಷ್ಟು ಜನರನ್ನು ಪೊಲೀಸರು ತಮ್ಮ ವಾಹನದಲ್ಲಿ ಕೂರಿಸಿಕೊಂಡು ಸ್ಟೇಷನ್ಗೆ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಯು ಕೂಡ ಆಗುತ್ತೆ. ಇದೆಲ್ಲ ಯಾಕೆ ಆಗುತ್ತೆ? ಇದೇ ಷಡ್ಯಂತ್ರನ? ಇದ್ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಒಂದು ಮನವಿ ಕೂಡ, ನಾನು ಆರಂಭದಲ್ಲೂ ಕೂಡ ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ಮನವಿ ಕೂಡ ಸಲ್ಲಿಸೋದಕ್ಕೂ ಕೂಡ ಒಂದು ಪರ್ಮಿಷನನ್ನು ಪಡಿಬೇಕು ಅಂತಂದರೆ ನಮ್ಮ ದೇಶ, ನಮ್ಮ ಕಾನೂನು ಎಲ್ಲಿದೆ, ಎಂತಹ ವ್ಯವಸ್ಥೆಯಲ್ಲಿ ಇದ್ದೀವಿ ಎಂಬುದೇ ಒಂದು ಪ್ರಶ್ನೆಯಾಗಿ ಕಾಡುತ್ತೆ. ಯಾಕೆ ನಮ್ಮ ಒಂದು ಒಪಿನಿಯನ್ ಅಥವಾ ನಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದಾಗಲಿ ಅಥವಾ ನಮ್ಮ ಬೇಡಿಕೆಗಳನ್ನು ಒಂದು ಅಧಿಕಾರಿಗಳ ಮುಂದೆ ಇಡೋದಕ್ಕಾಗಲಿ ಯಾವುದೇ ರೀತಿಯಾದಂಥ ಪರ್ಮಿಷನ್ ನಮಗಿಲ್ವಾ ಅಥವಾ ಯಾವುದೇ ರೀತಿಯಾದಂಥ ಹಕ್ಕು ನಮಗಿಲ್ವಾ ಎಂಬ ಒಂದು ಸಹಜ ಪ್ರಶ್ನೆ ಇದು. ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಸೌಜನ್ಯಾಳಂತ ಅಥವಾ ಸೌಜನ್ಯಾಳ ರೀತಿಯಲ್ಲಿ ಅನೇಕ ಜನರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನ್ಯಾಯ ಸಿಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಎಂಬುದನ್ನು ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ. ಸೊ ಎಂತಹ ಕೆಟ್ಟ ವ್ಯವಸ್ಥೆ ಇದು. ಸೊ ಇಂತಹ ಪ್ರಕರಣಗಳು, ಸೌಜನ್ಯ ಅತ್ಯಾಚಾರ ಕೊಲೆ ಏನು ಆಗಿದೆ ಅಂತಹ ಪ್ರಕರಣಗಳು ಇಂದಿಗೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಮುಂಚೆ ಹೇಗಾಗ್ತಾ ಇತ್ತೋ ಈಗ ಅದಕ್ಕಿಂತ 10 ಪಟ್ಟು ಹೆಚ್ಚಾಗ್ತಾ ಇದೆ.
ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಇಂತಹ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಪೊಲೀಸರ ಮೇಲೆ ಜನಗಳಿಗೆ ನಂಬಿಕೆಗಳು ಕಳೆದು ಹೋಗುವ ರೀತಿಯಲ್ಲಿ ಅಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವಿರೋ ಕಾರಣದಿಂದಾಗಿ ಭಯ ಯಾರಲ್ಲಿಯೂ ಕೂಡ ಇಲ್ಲದಂತಾಗ್ಬಿಟ್ಟಿದೆ. ಏನೋ ಒಂದು ಕೇಸ್ ಆದ್ರೆ ಕೆಲವು ದಿನಗಳ ಕಾಲ ನಾವು ಜೈಲಲ್ಲಿ ಇರ್ತೀವಿ, ಅದಾದ ಬಳಿಕ ಮತ್ತೆ ವಾಪಸ್ ಬಂದು ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಈ ಒಂದು ಕೀಚಕರು ಇಳಿತಿದ್ದಾರಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸೊ ಇಂತಹ ವ್ಯವಸ್ಥೆಗಳನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಜನಗಳು ಅಥವಾ ಅತ್ಯಾಚಾರಿಗಳು ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಅವರನ್ನು ಕೊಲ್ಲೋದಕ್ಕೆ ಮುಂದಾಗದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಸೊ ಇಂತಹ ಕೆಟ್ಟ ವ್ಯವಸ್ಥೆ ಇರೋದ್ರಿಂದಾನೇ ಇವತ್ತು ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಸೊ ನಮ್ಮ ರಾಜ್ಯದಲ್ಲಿ ಎಂಥ ಕಾನೂನು ಬಂದರೂ ಕೂಡ ಅಥವಾ ನಮ್ಮ ರಾಜ್ಯದಲ್ಲಿ ಯಾರಿಗೂ ಕೂಡ ಭಯ ಇಲ್ಲದಂಥ ಪರಿಸ್ಥಿತಿಗಳು ಎದುರಾಗ್ತಾ ಇದ್ದಾವೆ. ಸೊ ಎಂಥ ವ್ಯವಸ್ಥೆ ಇದೊಂದು ಕೆಟ್ಟ ವ್ಯವಸ್ಥೆ, ನಿಜಕ್ಕೂ ನಾವು ಭಾರತದಲ್ಲಿ ಬದುಕ್ತಾ ಇದ್ದೀವಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಎಂಥ ಕೆಟ್ಟ ವ್ಯವಸ್ಥೆ, ಎಂಥ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಪದೇ 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 ಹೇಳಿದ್ರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಈ ಒಂದು ಮನವಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರಾಗಿರ್ಬೋದು, ಪ್ರಸನ್ನ ರವಿ ಅವರಾಗಿರ್ಬೋದು, ಸೊ ಸಾಕಷ್ಟು ಜನ ಅಲ್ಲಿ ಹೋರಾಟಗಾರರು ಬಂದಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಮನವಿಯನ್ನು ನಾವು ಕೊಡ್ತೀವಿ, ದಯವಿಟ್ಟು ನಮಗೆ ಸಹಕರಿಸಿ ಅಂತ ಪೊಲೀಸರ ಮುಂದೆ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾರೆ. ಆದರೂ ಕೂಡ ಪೊಲೀಸರು ಅದು ಯಾಕೆ ಸ್ಪಂದಿಸಲಿಲ್ಲ ಎಂಬುದೇ ಒಂದು ದೊಡ್ಡ ಪ್ರಶ್ನೆ. ಈ ಒಂದು ದಿನವೇ 4 ಜನ ಸೌಜನ್ಯ ಪರ ಹೋರಾಟಗಾರರನ್ನು ಕೂಡ ತನಿಖೆಗೆ ಕರೆದಿರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಜನರಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ, ಇಲ್ಲಿ ಯಾವುದು ಷಡ್ಯಂತರ, ಯಾರು ಷಡ್ಯಂತರ ಮಾಡ್ತಾ ಇದ್ದಾರೆ ಅಥವಾ ಇಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಬುದು ಜನರಲ್ಲಿ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಸೊ ನಿಜಕ್ಕೂ ಇದನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದಾರೆ ಎಂಬುದು ಕೂಡ ಅಲ್ಲಿನ ಅಧಿಕಾರಿಗಳಿಗೆ ಗೊತ್ತಿದೆ. ಆದರೂ ಕೂಡ ಇದೇ ದಿನ ಅವರನ್ನು ವಿಚಾರಣೆಗೆ ಕರೀತಾರೆ ಅಂತಂದರೆ ನಿಜಕ್ಕೂ ಇದು ಎಂಥ ಒಂದು ಘೋರ ದುರಂತ, ಯೋಚನೆ ಮಾಡಲೇಬೇಕಾಗಿದೆ. ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಂತಹ ವ್ಯವಸ್ಥೆ ಬಗ್ಗೆ ಏನು ಹೇಳಬೇಕು ಅನ್ನೋದು ಕೂಡ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಎಂಥವರಿಗೂ ಕೂಡ ಒಂದು ಕ್ಷಣ ನೋವಾಗುತ್ತೆ, ಒಂದು ಕ್ಷಣ ಬೇಜಾರಾಗುತ್ತೆ. ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿ ಹೋಯಿತು, ವಾಕ್ ಸ್ವಾತಂತ್ರ್ಯ ಎಲ್ಲಿ ಹೋಯಿತು ಎಂಬ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸೊ ಇಂಥ ವ್ಯವಸ್ಥೆ ಇರೋದ್ರಿಂದಾನೇ ನಾನು ಪದೇ ಪದೇ ಹೇಳ್ತಾ ಇರುವಂಥದ್ದು, ಇಂಥ ವ್ಯವಸ್ಥೆ ಇರೋದ್ರಿಂದಾನೇ ಕೊಲೆ ಪ್ರಕರಣ, ಅತ್ಯಾಚಾರ ಪ್ರಕರಣ, ದರೋಡೆ ಪ್ರಕರಣಗಳು ಇಂತಹದ್ದೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ಕಡೆಯಿಂದ ಅನಿಸುತ್ತೆ. ಸೊ ನಿಜಕ್ಕೂ ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಒಂದು ಮನವಿಯನ್ನು ಸಲ್ಲಿಸೋದಕ್ಕೆ ಹೋದಂಥವರಿಗೆ ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ನಮ್ಮ ಕಾನೂನಲ್ಲಿ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದುಬಿಟ್ರೆ ಎಂತಹ ವ್ಯವಸ್ಥೆ ಇದು. ಸೊ ಈ ಒಂದು ಪ್ರಕರಣ ಅಥವಾ ಈ ಒಂದು ಬೆಳವಣಿಗೆ ಇದೆಯಲ್ಲ, ನಿಜಕ್ಕೂ ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮ್ಗೆ ಅನಿಸುತ್ತೆ ಸ್ನೇಹಿತರು, ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಎಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಅವರಿಗೂ ಕೂಡ ಗೊತ್ತಾಗಲಿ. ಆ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ವರದಿಯನ್ನ ಎಸ್ಐಟಿ ತಂಡದವರು ಈಗಾಗಲೇ ನೀಡೋದಾಗಿ ಗೃಹ ಸಚಿವರು ಅಕ್ಟೋಬರ್ 31 ಒಳಗಾಗಿ ವರದಿಯನ್ನು ನೀಡೋದಕ್ಕೆ ಕೂಡ ಈಗಾಗಲೇ ಅನುಮತಿಯನ್ನು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಎಂಬ ಒಂದಿಷ್ಟು ಮಾಹಿತಿ ಕೂಡ ಹರಿದಾಡ್ತಾ ಇದೆ. 1-2 ದಿನಗಳು ಹೆಚ್ಚು ಕಡಿಮೆ ಆಗಬಹುದು. ಒಟ್ಟಾರೆಯಾಗಿ ಅಕ್ಟೋಬರ್ ತಿಂಗಳು ಮುಗಿಯುವಷ್ಟೊತ್ತಿಗೆ ಈ ಒಂದು ವರದಿಯನ್ನು ಕೂಡ ಸಂಪೂರ್ಣವಾದಂತಹ ವರದಿ, ಸಮಗ್ರ ವರದಿಯನ್ನು ನೀಡೋದಕ್ಕೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಹರಿದಾಡ್ತಾ ಇರುವಂತದ್ದು. ಎಸ್ಐಟಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ಒಂದಿಷ್ಟು ವಿವರವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ಬೆಳವಣಿಗೆ ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಪೊಲೀಸರು ಸ್ಪಂದನೆಯನ್ನ ಮಾಡಿದ್ರು, ಆ ಒಂದು ಮನವಿ ಪತ್ರವನ್ನು ಸಲ್ಲಿಸೋದಕ್ಕೂ ಕೂಡ ಆ ಒಂದು ಪೊಲೀಸರು ಯಾವ ರೀತಿಯಾದಂತಹ ತೊಂದರೆಗಳನ್ನು ಕೊಟ್ಟರು ಎಂಬುದನ್ನ ಒಂದಿಷ್ಟು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.